ನಮ್ಮ ಗೋಕಾಕನ್ನ ಜಿಲ್ಲೆ ಘೋಷಣೆ ಮಾಡಬೇಕನ್ನೋಂಥ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಇವತ್ತು ಮಾತನಾಡಿದ್ದಾರೆ. ವಿಶೇಷವಾಗಿ ಹೇಳಬೇಕಂತಂದರೆ ನಾವು ಎಲ್ಲರ ಏನು ಒಂದು ವಿಚಾರಧಾರೆ ನಮ್ಮ ಗೋಕಾಕನ್ನ ಜಿಲ್ಲೆ ಮಾಡಬೇಕನ್ನುವಂಥ ಒಂದು ವಿಚಾರಧಾರೆ. ಯಾಕಂತಂದರೆ ಇವತ್ತಿನ ಒಂದು ನಾವು ಆಡಳಿತ ದೃಷ್ಟಿಯಿಂದ ನೋಡಿದಾಗ, ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತಿ ದೊಡ್ಡದಾದಂತಹ ಜಿಲ್ಲೆ ಇರೋದ್ರಿಂದ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಬರುವಂಥ ಒಂದು ಯಾಕೆ ಬೆಳಗಾವಿ ಜಿಲ್ಲೆಗೂ ಅಷ್ಟೇ ಫಂಡ್ಸ್ ಬರ್ತವೆ, ಒಂದು ಚಿಕ್ಕದಾಗಿರುವಂಥ ಜಿಲ್ಲೆಗೂ ಕೂಡ ಅಷ್ಟೇ ಫಂಡ್ಸ್ ಬರ್ತವೆ. ಸೊ ಅಷ್ಟು ಫಂಡಲ್ಲಿ ಅತಿ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಆಡಳಿತ ದೃಷ್ಟಿಯಿಂದ ನೋಡಿದಾಗ ಕೂಡ ಇದೊಂದು ಒಳ್ಳೆಯ ವಿಚಾರ. ಅದಕ್ಕೆ ನಾವು ಯಾಕೆ ಬಹುದಿನದ ಒಂದು ಗೋಕಾಕದ ಸಾರ್ವಜನಿಕರ ಒಂದು ಬೇಡಿಕೆ ಏನಂದರೆ ನಮ್ಮ ಗೋಕಾಕನ್ನ ಜಿಲ್ಲೆ ಮಾಡಬೇಕನ್ನುವಂಥ ಒಂದು ವಿಚಾರಧಾರೆ ಪ್ರತಿಯೊಬ್ಬ ಸಾರ್ವಜನಿಕ ಆಗಿರ್ಬೋದು, ಇಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆಶೆ. ಮತ್ತು ಬಹುತೇಕ ಈ ಸಾಕಷ್ಟು ನಾವು ಜಿಲ್ಲಾ ಹೋರಾಟ ಸಮಿತಿಯನ್ನು ನೋಡಿದಾಗ ಎಲ್ಲ ಸಾಕಷ್ಟು ಹಿರಿಯರಿದೆ. ಬಹುತೇಕ ಅವ್ರ ಹಿರಿಯರದ ಒಂದು ಏನು ವಿಚಾರಧಾರೆ ಇರ್ಬೋದು, ನಮ್ಮ ಬರುವಂಥ ಏನು ಪೀಳಿಗೆ ಇದೆ ಅವರಾದರೂ ಜಿಲ್ಲೆಯನ್ನು ನೋಡಲಿ ಅನ್ನುವಂಥ ಒಂದು ಆಶೆ ಅವರು ಹೊಂದಿದೆ. ಇವತ್ತಿನ ಒಂದು ಯಾಕೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ, ಪೂಜ್ಯರ ಮುಂದಾಳತ್ವದಲ್ಲಿ ಬರುವಂಥ ನಿರ್ಮಾಣದಲ್ಲಿ ಒಂದು ಹೋರಾಟ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಈಗಾಗಲೇ ಯಾಕಂದರೆ ಬಾಲಚಂದ್ರಪ್ಪ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾನ ನಾವು ಅದರಲ್ಲಿರುವಂಥ ಗೋಕಾಕನ್ನ ಹಾಗೂ ಚಿಕ್ಕೋಡಿಯನ್ನು ಜಿಲ್ಲಾ ಕೇಂದ್ರಗಳಾಗಿ ನಾವು ಘೋಷಣೆ ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದೇ ಥರ ಸತೀಶಪ್ಪ ಅವರದ್ದು, ರಮೇಶಪ್ಪ ಅವರದ್ದು, ಲಕ್ಕಣ್ಣಪ್ಪ ಅವರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನಿದೆ ಗೌರ್ಮೆಂಟ್ ಲೆವೆಲ್ನಾಗ ಒತ್ತಾಯ ಮಾಡುವಂಥ ಕೆಲಸ ಅವ್ರು ಮಾಡಿದ್ರು. ಅವ್ರಿಗೆ ನಾವೆಲ್ಲರೂ ಯಾಕೆ ಲೋಕಲ್ ಲೆವೆಲ್ನಾಗೆ ನಾವೇನು ಒತ್ತಾಯ ಒಂದು ಪ್ರೆಷರ್ ಸೃಷ್ಟಿ ಮಾಡಬೇಕಾಗಿಲ್ಲ, ಪೂಜ್ಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೊಡ್ಕೊಂಡು ಇವತ್ತು ಕೆಲಸ ಮಾಡಬೇಕಾಗಿದೆ. ನನಗೆ ಒಂದು ಭರವಸೆ ಅದ, ಬಾಲಚಂದ್ರಪ್ಪ ಅವರತ್ತು, ರಮೇಶಪ್ಪ ಅವರತ್ತು, ಸತೀಶಪ್ಪ ಅವರತ್ತು ಬರುವಂಥ ಅಧಿವೇಶನದಲ್ಲಿ ಏನು ಪ್ರೆಷರ್ ಹಾಕ್ಬೇಕು ಅವ್ರು ಕೆಲಸ ಮಾಡ್ತಾರೆ. ಆದರೆ ಅದ್ರ ಜೊತೆಗೆ ನಾವು ಕೂಡ ಇಲ್ಲಿ ಲೋಕಲ್ ಲೆವೆಲ್ನಾಗ ಏನು ಪ್ರೆಷರ್ ಹಾಕ್ಬೇಕು ಅದೆಲ್ಲ ನಾವು, ಯಾಕಂದ್ರೆ ವಕೀಲರ ಸಂಘದ ಅಧ್ಯಕ್ಷರು ಹೇಳಿದ್ರು, ನಮ್ಮ ಬಸ್ಗೌಡರು ಹೇಳಿದ್ರು, ನಮ್ಮ ಪೂಜಾರಿ ಅವರು ಹೇಳಿದ್ರು, ನಮ್ಮ ಸನ್ನಕ್ಕೆ ಅವರು ಹೇಳಿದ್ರು. ಯಾಕಂದ್ರೆ ನಾವು ಒಂದು ಪ್ರೆಷರ್ ಹಾಕಿದಾಗ ಮಾತ್ರ ಕೆಲಸ ಕಾರ್ಯಗಳಾಗ್ತವೆ. ಅದಕ್ಕೆ ಎಲ್ಲರೂ ನಾವು, ಯಾಕಂದರೆ ಎಲ್ಲರದ್ದು ಒಂದು ಸಮ್ಮತದಿಂದ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಬರುವಂಥ ನಿರ್ಮಾಣದಲ್ಲಿ ಏನು ಹೋರಾಟವನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಪೂಜ್ಯರ ಒಂದು ಏನು ನಿರ್ಧಾರ ತಗೋತಾರೆ ಅದ್ರ ಜೊತೆಗೆ ನಾವೆಲ್ಲರೂ ಬದ್ಧ ಆಗಿರುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿ ಬಹುತೇಕ, ಯಾಕಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ಯಾಕೆ ಇದೇ ಹೇಳಿದ್ರು, ಮಾಡ್ರೂ ನಮ್ಮವ್ರು ಮಾಡಬೇಕು, ಮಾಡ್ಲಂತ ನಮ್ಮವ್ರ ಅಂತ ಗೌಡ್ರು ಹೇಳಿದರು. ಅದೇ ಥರ ನಾನು ಹೇಳ್ತೀನಿ, ಎಲ್ಲರೂ ಯಾರು ನಮ್ಮ ಕುಟುಂಬದಲ್ಲಿರುವಂಥ ಜನಪ್ರತಿನಿಧಿಗಳನ್ನ ಎಲ್ಲರೂ ಸರ್ಕಾರ ಮೇಲೆ ಪ್ರಾಮಾಣಿಕ ಪ್ರಮಾಣದ ಒತ್ತಾಯ ಹಾಕುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ನಾವೆಲ್ಲರ ಇದೇನು ಇವತ್ತು ತಮ್ಮದು ಒಂದು ಜಿಲ್ಲಾ ಹೋರಾಟ ಸಮಿತಿ ಅದ, ನಮ್ಮ ಜಾರಕಿಹೊಳಿ ಕುಟುಂಬದ ಪೂರ್ಣ ಪ್ರಮಾಣದ ಬೆಂಬಲ ನಮ್ಮ ಜೊತೆಗೆ ಇರ್ತೈತೆ ಅನ್ನುವಂಥ ಈ ವೇದಿಕೆ ನಾವೆಲ್ಲರೂ ಎಲ್ಲರೂ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೆ ಆದರೆ ಎಲ್ಲರೂ ಅತಿ ಶೀಘ್ರನ ನಮ್ಮ ಏನು ಗೋಕಾಕದ ಜಿಲ್ಲೆಯನ್ನು ಘೋಷಣೆ ಮಾಡಿಸ್ಕೊಂಡು ಬರುವಂಥ ಒಂದು ಕೆಲಸ ಆಗ್ತದೆ. ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಾವು ಮುಂದುವರಿಯುವಂಥ ಮಾತನ್ನು ಹೇಳಿ ತಾವೆಲ್ಲರಿಗೂ ನಮಸ್ಕರಿಸಿ ನಾನು ಎರಡು ಮಾತನ್ನು